ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಸಂದೀಪ್. ಇವತ್ತಿನ ವಿಡಿಯೋದಾಗ ಶೇಂಗಾ ಉಂಡೆ ಯಾವ ಥರ ಮಾಡೋದು ಪಂಚಮಿ ಸ್ಪೆಷಲ್ ಅಂಥೇಳಿ ತೋರಿಸ್ಕೊಡತ್ತೇನೋ. ಬರ್ರಿ ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ. ನಾ ಕೆಲವೊಂದು ಟಿಪ್ಸ್ ಹೇಳ್ತೇನೋ, ಅದನ್ನು ತಪ್ಪದೆ ವಿಡಿಯೋ ಸ್ಕಿಪ್ ಮಾಡ್ದೆ ನೋಡ್ರಿ. ಈ ರೀತಿ ನಾನು ಶೇಂಗಾನ ಹುರ್ಕೊಂಡು ಅದನ್ನು ಬೇಳೆ ಮಾಡ್ಕೊಂಡೇನು. ಇವಾಗ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಅದನ್ನು 2 ರೌಂಡ್ಸ ಈ ಥರ, ಜಾಸ್ತಿ ಪೌಡ್ರು ಅಲ್ಲ ಜಾಸ್ತಿ ಮೀಡಿಯಮು ಅಲ್ಲ, ಈ ರೀತಿ ಪೌಡ್ರ್ ಮಾಡ್ಕೊಂಡೇನು. ಇದಕ್ಕೆ ನಾನು ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ಮಾಡತ್ತೇನು. ಇದು ಕಪ್ ಕಲರ್ ಬರ್ತೈತಿ. ಇದಕ್ಕೆ ನಾನು ಅದಕ್ಕೆ 3 ಕಪ್ ಆಗುವಷ್ಟು ಶೇಂಗಾನ ತೊಗೊಂಡಿದ್ನು. ಅದಕ್ಕೆ 1.5 ಕಪ್ ಆಗುವಷ್ಟು ಆರ್ಗ್ಯಾನಿಕ್ ಬೆಲ್ಲನ, ಪೌಡ್ರ್ ಬೆಲ್ಲನ ಯೂಸ್ ಮಾಡತ್ತೆ ನಾನು. ಇದಕ್ಕೆ ಒಂದು 3 to 4 ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನು ಆ್ಯಡ್ ಮಾಡ್ಕೊಂಡು ನಾನು ಇವಾಗ ಇದನ್ನು ಲೋ ಫ್ಲೇಮ್ ಒಳಗೆ ಬಿಸಿ ಮಾಡೋಕ್ಕಿಟ್ಟೇನು. ಇದು ಬೆಲ್ಲ ಕರಿಗೆ ಸ್ವಲ್ಪ ಕುದಿಯೋ ಥರ 1-2 ಕುದಿ ಬರಬೇಕು. ಅಷ್ಟು ಕುದಿಸ್ಕೊಂಡು ನಾನು ಇದನ್ನು ಅದು ಪೌಡ್ರ್ ಮಾಡಿ ಇಟ್ಕೊಂಡಿರೋ ಶೇಂಗಾಕ್ಕೆ ಹಾಕೋತೇನು. ಇವಾಗ ನೋಡಿರಿ, ಇದನ್ನು ನೀವು ಒಂದು 5 to 10 ಮಿನಿಟ್ಸ್ ಒಳಗೆ ರೆಡಿ ಮಾಡ್ಕೋಬೋದು. ಮತ್ತು ನಾ ಹೇಳಿದ್ದ ಮೆಜರ್ಮೆಂಟ್ ಒಳಗೆ ಮಾಡ್ಕೊರಿ, ಇದನ್ನು ಚಲೋ ಬರ್ತಾವೆ ಉಂಡೆ. ಇವಾಗ ನಾನು ಇದಕ್ಕೆ ಕುದಿ ಬಂದೈತಿ. ಇವಾಗ ಇದಕ್ಕೆ ಶೇಂಗಾ ಪೌಡ್ರಿಗೆ ಆ್ಯಡ್ ಮಾಡ್ಕೊಂಡೇನು ನೋಡಿರಿ. ಇದನ್ನು ಆ್ಯಡ್ ಮಾಡ್ಕೊಂಡು ನೀವು ಒಂದು 3 ರೌಂಡ ತಿರ್ಸ್ಕೋಬೇಕು ಚೆಂದಂಗೆ, ಎಲ್ಲ ಬೆಲ್ಲ ಎಲ್ಲ ಮಿಕ್ಸ್ ಆಗೋ ಥರ. ಇದಕ್ಕೆ 1-2 ಟೇಬಲ್ ಸ್ಪೂನ್ ಆಗುವಷ್ಟು ನೀವು ತುಪ್ಪನ ಆ್ಯಡ್ ಮಾಡಿಕೊಂಡ್ರು ಚಲೋ ಆಗ್ತೈತಿ. ಇದಕ್ಕೆ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ. 3 ಇಂಗ್ರೀಡಿಯೆಂಟ್ಸ: ಶೇಂಗಾ, ಆಮೇಲೆ ಬೆಲ್ಲ, ಆಮೇಲೆ ಒಂದು ಸ್ವಲ್ಪ ತುಪ್ಪ, 1-2 ಟೇಬಲ್ ಸ್ಪೂನ್ ಆಗುವಷ್ಟು. ಫುಲ್ ಈಸಿಯಾಗಿ ಮಾಡ್ಕೊಂಡು ಬಿಡ್ಬೋದು. ಬಿಗಿನರ್ಸ್ ಕೂಡ ಈಸಿಯಾಗಿ ಮಾಡ್ಬೋದು ಇದನ್ನು. ಈ ರೀತಿ 2 ಕುದಿ ಪಾಕ ಅದು ಏನೂ ಬೇಕಾಗಿಲ್ಲ. ಇದಕ್ಕೆ 1 ಎಳೆ ಪಾಕ, 2 ಎಳೆ ಪಾಕ ಆ ಥರ ಏನೂ ಬೇಕಾಗಿಲ್ಲ. 2 ಕುದಿ ಬಂದಾದ್ರೆ ಆಯಿತು. ಇವಾಗ ಮಿಕ್ಸ್ ಮಾಡ್ಕೊಂಡ್ರೆ ನಾವು ಉಂಡೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಬೇಕು. ಈ ರೀತಿ ನಾ ಕೈಲೇ ಇವಾಗ ಬಿಸಿ ಎಲ್ಲ ಆರೈತಿ. ಅದಕ್ಕೆ ಇವಾಗ ಕೈಯಿಂದನೇ ಮಿಕ್ಸ್ ಮಾಡ್ಕೊಂಡು, ಸ್ವಲ್ಪ ಬಿಸಿ ಇದ್ದಾಗ ನೀವು ಸ್ಪೂನ್ ಯೂಸ್ ಮಾಡಿ ಮಿಕ್ಸ್ ಮಾಡ್ಕೋರಿ. ಇವಾಗ ಬಿಸಿ ಎಲ್ಲ ಆರೈತಿ. ಇವಾಗ ಕೈಯಿಂದ ಮಿಕ್ಸ್ ಮಾಡ್ಕೊಳತ್ತೇನು, ಉಂಡೆ ಕಟ್ಟಾತೇನು ನೋಡಿರಿ. ಈ ರೀತಿ 2 ಕೈಯಿಂದ ಪ್ರೆಸ್ ಮಾಡಿ ಉಂಡೆ ಕಟ್ಕೊಳ್ಬೇಕು. ಇದನ್ನು ಬೇಗ ಉಂಡೆ ಕಟ್ಕೊಂಡು ಬಿಡ್ತೇನು. ಬಿಸಿ ಸ್ವಲ್ಪ ಆರೋ ಅಷ್ಟರೊಳಗೆ ಉಂಡೆ ಕಟ್ಕೊಂಡು ಬಿಡ್ತೇನು. ನಾ ಇವಾಗ ಮೆಜರ್ಮೆಂಟಿಂದ ಮಾಡ್ಕೊಂಡಿದ್ದ ಉಂಡೆ ಒಂದು 27 ಉಂಡೆ ಆಗಿದ್ದು ನೋಡಿರಿ. ನೀವು ಮನ್ಯಾಗ ನೀವು ಮಾಡ್ಕೊಂಡು ತಿಂದ ಹೇಗಾಗಿತ್ತು ಅಂಥೇಳಿ ನನಗೆ ಕಮೆಂಟ್ ಮುಖಾಂತರ ತಿಳಿಸೋದನ್ನ ಮರಿಬೇಡ್ರಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ನನ್ನ ಚಾನಲ್ನ ಹೊಸದಾಗಿ ನೋಡತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೇನೋ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಹ್ಯಾಪಿ ನಾಗರ ಪಂಚಮಿ ಅಡ್ವಾನ್ಸ್ ಇನ್ ಎಲ್ಲರಿಗೂ. ಮುಂದಿನ ವಿಡಿಯೋದಾಗ ಸಿಗ್ತೇನೋ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.